ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ, ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 41 ಮತ್ತು 46ನೆಯ ವಚನ. ಮತ್ತಾಯ 25, 41 ಮತ್ತು 46ನೆಯ ವಚನಗಳು. 41ನೇ ವಚನ ಹೀಗೆ ಹೇಳ್ತದೆ: ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. 46ನೇ ವಚನ: ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಇದನ್ನ ನಾವು ಓದುವಂತ ಈ ದೇವರ ವಾಕ್ಯದ ಭಾಗ, ಯೇಸು ಕ್ರಿಸ್ತನು ಸುದೀರ್ಘವಾಗಿ ಮಾತನಾಡಿದ ಒಂದು ಬೋಧನೆಗಳ ಒಂದು ಕ್ರೋಢೀಕರಣವನ್ನ ಮತ್ತಾಯ ಆತನು ಬರೆದಿದ್ದಾನೆ. ಇಲ್ಲಿ ಸಹ 31ನೇ ವಚನದಿಂದ ಯೇಸು ಕ್ರಿಸ್ತನ ವಿವರಣೆಯಲ್ಲಿ, ಆತನು ಕೊಟ್ಟ ವಿವರಣೆಯಲ್ಲಿ ಆತನು ಹೀಗೆ ಹೇಳ್ತಾನೆ: ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ, ನೆನ್ನೆ ದಿವಸದಲ್ಲಿ ನೋಡಿದ್ದೇವೆ ಹನೋಕನು ಬರೆದದ್ದು, ಕರ್ತನು ಲಕ್ಷಾಂತರ ದೇವದೂತರೊಂದಿಗೆ ಬಂದದ್ದನ್ನು. ಆದರೆ ಇಲ್ಲಿ ಬರ್ತದೆ, ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಆಗ ಏನಾಗ್ತದೆ? ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಸಮಸ್ತ ಮನುಕುಲ ಆತನ ಮುಂದೆ ನಿಲ್ಲಕ್ಕಿದೆ. ಒಂದು ವೇಳೆ ಮೊದಲನೆಯ ಮನುಷ್ಯನಿಂದ ನಾಳೆ ಹುಟ್ಟುವ ಕೊನೆಯ ಮಗನವರೆಗೂ ಎಲ್ಲರೂ ಅಲ್ಲಿದ್ದಾರೆ. ಮತ್ತು ಮುಂದುವರೆದು ಹೀಗೆ ಬರ್ತದೆ: ಕುರುಬನ ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆ ನ್ಯಾಯ ತೀರ್ಪಿನ ದಿವಸದಂದು ಆತನು ಒಂದು ದೊಡ್ಡ ವಿಂಗಡಣೆಯನ್ನು ತೋರಿಸ್ತಾನೆ. ರಕ್ಷಣೆ ಹೊಂದಿದವರ ಒಂದು ಗುಂಪು, ರಕ್ಷಣೆ ಹೊಂದದಿರುವವರ ಒಂದು ಗುಂಪು, ಅಥವಾ ರಕ್ಷಣೆ ಹೊಂದಿದವರು ದೇವರ ಕ್ರಿಸ್ತನನ್ನು ಮತ್ತು ದೇವರನ್ನ ಸನ್ಮಾನಿಸುವವರ ಗುಂಪು, ಕ್ರಿಸ್ತನನ್ನು ಮತ್ತು ದೇವರನ್ನು ಸನ್ಮಾನಿಸದವರ ಅಲ್ಲಗಳಿದವರ ಒಂದು ಗುಂಪು. ರಕ್ಷಣೆ ಹೊಂದಿದವರನ್ನ ತನ್ನ ಬಲಗಡೆಗೂ, ರಕ್ಷಣೆ ಹೊಂದದ ಇರುವವರನ್ನ ತನ್ನ ಎಡಗಡೆಗೂ ಆತ ನಿಲ್ಲಿಸ್ತಾನೆ. ತನ್ನ ಬಲಗಡೆಯಲ್ಲಿರುವವರನ್ನ ಆತ ನೋಡಿ ಹೀಗೆ ಹೇಳ್ತಾನೆ 34ನೇ ವಚನದಲ್ಲಿ: ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ನಿರಿ. ಆ ದಿನ ಯೇಸು ಕ್ರಿಸ್ತನು, ದೇವರ ಮಗನು, ಹೀಗೆ ಹೇಳ್ತಾನೆ: ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ನಿರಿ. ಹಾಗಾದ್ರೆ ಬಲಗಡೆಯಲ್ಲಿ ನಿಂತವರವರು, ಬಲಗಡೆಯಲ್ಲಿ ನಿಂತವರನ್ನ ಕುರಿಗಳು ಎಂಬುದಾಗಿ ಕರೆದಿದ್ದಾನೆ, ಎಡಗಡೆ ನಿಂತವರನ್ನ ಆಡುಗಳು ಎಂಬುದಾಗಿ ಕರೆದಿದ್ದಾನೆ. ಮತ್ತು ಅವರನ್ನ 41ನೇ ವಚನದಲ್ಲಿ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಹೋಗಿರಿ, ಅಥವಾ ನನ್ನನ್ನು ಬಿಟ್ಟು ಹೋಗಿರಿ ಎನ್ನುವಾಗ ಮಧ್ಯದಲ್ಲಿ ಆತನು ಹೀಗೆ ಹೇಳ್ತಾನೆ: ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಅಂತಾನೆ. ಇಲ್ಲಿ ತನ್ನ ಬಲಗಡೆಯಲ್ಲಿರುವವರಿಗೆ ಬನ್ನಿರಿ ಎಂಬುದಾಗಿ ಹೇಳ್ತಾನೆ. ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರಿಗೆ ಹೋಗಿರಿ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಇವರನ್ನ ಆತನು ಪರಿಗಣಿಸುವಾಗ ಯಾವ ಕಾರಣದಿಂದ ಒಂದು ಗುಂಪನ್ನು ಒಪ್ಪಿಕೊಂಡ, ಯಾವ ಕಾರಣದಿಂದ ಇನ್ನೊಂದು ಗುಂಪನ್ನು ಒಪ್ಪಿಕೊಳ್ಳಿಲ್ಲ ಎಂಬುದಾಗಿ ಆತನು ಹೇಳುವಾಗ ಇಲ್ಲಿ ಹೀಗೆ ಬರೆಯಲ್ಪಟ್ಟದೆ: ಇವರಿಗೆ ಆತನು ಕೊಡುವಂತ ಆಶೀರ್ವಾದಗಳ ಕುರಿತಾಗಿ ನೋಡೋಣ. ನಾನು ಇಲ್ಲಿ 34ನೇ ವಚನದಲ್ಲಿ, ಮತ್ತಾಯ 25:34ರಲ್ಲಿ, ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳ್ರಿ. ಬೈಬಲ್ನಲ್ಲಿ ಇದೊಂದು ಬಹಳ ವಿಶೇಷವಾದ ಮಾತು. ದೇವರ ಅನೇಕ ಕಾರ್ಯಗಳನ್ನ ಜಗದುತ್ಪತ್ತಿಗೆ ಮೊದಲೇ ಮಾಡಿದ್ದನ್ನು ಆತನು ತಿಳಿಸ್ತಾನೆ. ಇನ್ನು ಯಾವ ಸೃಷ್ಟಿ ಇಲ್ಲದ ಕಾಲದಲ್ಲಿ ದೇವರು ಮುಂದೆ ಇಂತಿಂಥ ಸಂಗತಿಗಳು ಹೀಗಿರಬೇಕೆಂಬುದಾಗಿ ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದ. ಹಾಗಾದ್ರೆ ಲೋಕಾದಿಯಿಂದಲೇ ತಂದೆ ಆಶೀರ್ವಾದ ಹೊಂದಿದವರಿಗೋಸ್ಕರ ಆತನು ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಅವರಿಗೆ ಕೊಡುವಂತ
ಈ ಕಾರ್ಯವನ್ನು ದೇವರು ಆಗಲೇ ಮಾಡಿದ್ದಾನೆ. ಅಂದರೆ ಇಲ್ಲಿ ಬರ್ತದೆ, ಲೋಕಾದಿಯಿಂದ ಆರಂಭದಲ್ಲಿ ಮತ್ತೆ ಅವರಿಗೆ ಆತನು ಹೇಳ್ತಿದ್ದಾನೆ, ಆತನು ವಿಶೇಷವಾದ ಸಂದರ್ಭವನ್ನು ಜನರ ಮುಂದೆ ಮಾತನಾಡ್ತಾನೆ. ಆ ದಿನದಲ್ಲಿ ಆಶೀರ್ವಾದ ಹೊಂದಿದವರಿಗೂ ಆಶೀರ್ವಾದ ಕಳಕೊಂಡವರಿಗೂ ಒಂದು ದೊಡ್ಡ ಪ್ರಶ್ನೆ ಕಾಡ್ತದೆ, ನಾವು ಯಾವಾಗ ಇದನ್ನು ಮಾಡಿದೆವು ಅಥವಾ ನಾವು ಯಾವಾಗ ಇದನ್ನು ಮಾಡಲಿಲ್ಲ. ಅಲ್ಲಿ ಅವರನ್ನು ನೋಡಿ ಆತನು ಹೇಳ್ತಾನೆ, ನಾನು ಹಸಿದಿದ್ದನ್ನು ನನಗೆ ಊಟಕ್ಕೆ ಕೊಟ್ರಿ, ನಾನು ಬಾಯಾರಿದ್ದನ್ನು ನನಗೆ ಕುಡಿಯುವುದಕ್ಕೆ ಕೊಟ್ರಿ, ಪರದೇಶಿಯಾಗಿದ್ದನ್ನು ನನ್ನನ್ನು ಸೇರಿಸಿಕೊಂಡ್ರಿ, ಬಟ್ಟೆಲ್ಲದವನಾಗಿದ್ದನ್ನು ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದನ್ನು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆಮನೆಯಲ್ಲಿದ್ದನ್ನು ನಾನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ರೋಗದಲ್ಲಿ ಬಿದ್ದದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದವು ಎಂದು ಉತ್ತರವಾಗಿ ಹೇಳುವರು. 40ನೇ ವಚನ. ಅದಕ್ಕೆ ಅರಸನು, ಈ ನನ್ನ ಸಹೋದರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೂ ಅದನ್ನು ನನಗೂ ಮಾಡಿದ ಹಾಗಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ಒಂದು ವಿಷಯವು ಬಹಳ ವಿಶೇಷ. ಕಾರಣ, ಈ ಭಾಗದಲ್ಲಿ ಆತ ನಮಗೆ ಕಲಿಸುವಂತ ದೊಡ್ಡ ವಿಷಯ, ನಮ್ಮ ಜೊತೆ ಮನುಷ್ಯರನ್ನ ಸನ್ಮಾನಿಸುವುದನ್ನು ಆತನಲ್ಲಿ ತರ್ತಾನೆ. ಮತ್ತ ಸುವಾರ್ತೆಗಳಲ್ಲಿ, ಯೇಸುವಿನ ಬೋಧನೆಗಳಲ್ಲಿ, ವಿಶೇಷವಾಗಿ ಮತ್ತಾಯನ ಬರವಣಿಗೆಗಳಲ್ಲಿ, ಅದರಲ್ಲೂ ಪರ್ವತ ಪ್ರಸಂಗ ಎಂಬುದಾಗಿ ಹೇಳುವಂಥ ಮತ್ತಾಯ 5, 6, 7 ಈ ಅಧ್ಯಾಯಗಳಲ್ಲಿ ಮನುಷ್ಯರನ್ನ ಸನ್ಮಾನಿಸುವ ಭಾಗವನ್ನ ವಿಶೇಷವಾಗಿ ಆತನು ತೋರಿಸ್ತಾನೆ. ಇಡೀ ಧರ್ಮಶಾಸ್ತ್ರದ ಕಟ್ಟಳೆಗಳನ್ನ 2 ಭಾಗವಾಗಿ ವಿಂಗಡಿಸಿ, ನಿನ್ನ ದೇವರಾಗಿರುವ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ದೇವರನ್ನ ಪ್ರೀತಿಸುವಂತ ಭಾಗವನ್ನ ಒಂದು ಭಾಗದಲ್ಲಿ ಹೇಳಿ, ಇಡೀ ಸತ್ಯವೇದದ ಧರ್ಮಶಾಸ್ತ್ರದ ಸಾರಾಂಶವನ್ನ 2ನೇದಾಗಿ ಮಾತನಾಡುವಾಗ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು. ದೇವರನ್ನು ಪ್ರೀತಿಸಬೇಕು, ಜೊತೆ ಮನುಷ್ಯರನ್ನ ಪ್ರೀತಿಸಬೇಕು. ಇದು ಯೇಸುಕ್ರಿಸ್ತನ ಬೋಧನೆಗಳಲ್ಲಿರುವಂಥ ಬಹಳ ದೊಡ್ಡ ವಿಷಯ. ದೇವರನ್ನು ಪ್ರೀತಿಸಬೇಕು, ಮನುಷ್ಯರನ್ನ ಪ್ರೀತಿಸಬೇಕು. ಮನುಷ್ಯರ ಮೇಲೆ ತಿರಸ್ಕಾರ ಉಂಟಾಗುವುದನ್ನ ದೇವರು ಸಹಿಸಲ್ಲ. ಮತ್ತೆ ಇಲ್ಲಿ 25ನೇ ಅಧ್ಯಾಯದಲ್ಲಿ ಈ ಪ್ರಸಂಗದಲ್ಲಿ ನಾವು ಗಮನಿಸುವಂತ ಈ ಸಂಗತಿಯನ್ನ ಹಳೋಡು ಮಡಿಕೆಯಲ್ಲಿ ನೋಡುವುದಾದ್ರೆ, ಧರ್ಮೋಪದೇಶ ಕಾಂಡದ 26ನೇ ಅಧ್ಯಾಯದಲ್ಲಿ ದಶಮ ಭಾಗ ಕೊಡುವ ಭಾಗದಲ್ಲಿ 7ನೇ ವರ್ಷದ ದಶಮ ಭಾಗವನ್ನ ದೇವರು ಅನಾಥರಿಗೂ, ವಿಧವೆಯರಿಗೂ, ಪರದೇಶಿಗಳಿಗೂ, ನಿರ್ಗತಿಕರಿಗೂ, ಹೀಗೆ ತೀರಾ ಸಮಾಜದಲ್ಲಿ ಶೋಷಿತ ವರ್ಗವೇನಿದೆಯೋ ಅವರಿಗೆ ದಶಮಾಂಶ ಕೊಡಬೇಕೆಂಬುದಾಗಿ ದೇವರ ಅಪ್ಪಣೆ ಕೊಟ್ಟಿದ್ದಾನೆ. ನಾವು ದಶಮಾಂಶ ಕೊಡುವಾಗ ದೇವರಿಗೆ ಎಂಬುದಾಗಿ ಕೊಡ್ತೇವೆ, ಆದರೆ ದೇವರು ಅದನ್ನ 7ನೇ ವರ್ಷದಲ್ಲಿ ಅದನ್ನ ಇಂಥವರಿಗೆ ಕೊಡ್ಲಿಕ್ಕೆ ಆತನು ಹೇಳ್ತಾನೆ. ಅಲ್ಲಿಗೆ ಅದರರ್ಥ ಅವರೊಂದಿಗೆ ದೇವರು ತನ್ನನ್ನು ಗುರುತಿಸಿಕೊಳ್ತಿದ್ದಾನೆ. ಅವರಿಗೆ ದೇವರಿಗೆ ಸಲ್ಲತಕ್ಕದನ್ನು ಅವರಿಗೆ ಕೊಟ್ಟರೆ ದೇವರು ಅದು ತನಗೆ ಕೊಟ್ಟ ಹಾಗೆ ದೇವರು ಅದನ್ನ ನಮಗೆ ಆ ಒಂದು ಸಂದೇಶವನ್ನು ರವಾನಿಸ್ತಿದ್ದಾನೆ. ಅದೇ ದೇವರು ಭೂಮಿ ಮೇಲೆ ಮನುಷ್ಯನಾಗಿ ಬಂದಾಗ ಆತನು ಈ ಮತ್ತಾಯ 25ನೇ ಅಧ್ಯಾಯದಲ್ಲಿ ಮಾತನಾಡುವಾಗ ಅವರಿಗೆ ಏನು ಮಾಡಿದರು. ಹಾಗಾಗಿ 40ನೇ ವಚನದಲ್ಲಿ ಹೇಳ್ತಾನೆ, ಈ ನನ್ನ ಸಹೋದರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು. ಹಾಗಾದ್ರೆ ಜೊತೆ ಮಾನವರನ್ನ, ಅವರ ಕಷ್ಟದಲ್ಲಿ ನಾವು ಅವರನ್ನ ಆಧರಿಸುವಾಗ, ಅವರನ್ನ ಪರಾಮರಿಸುವಾಗ ದೇವರದನ್ನ ತನಗೇ ಮಾಡಿದೆಂಬುದಾಗಿ ಅದನ್ನು ತೆಗೆದುಕೊಳ್ತಾನೆ. ಅದಕ್ಕೆ ತಕ್ಕ ಸನ್ಮಾನವನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ಆತನು ಕೊಡ್ಲಿಕ್ಕಿದ್ದಾನೆ. ಒಂದು ವೇಳೆ ಈ ದಿನ ಓದಿದ ವಾಕ್ಯದ ಪ್ರಕಾರ 40ನೇ ವಚನದಲ್ಲಿ ಆಮೇಲೆ ಮೊದಲು ತಂದೆ ಆಶೀರ್ವಾದ ಹೊಂದಿದವರನ್ನ ಸನ್ಮಾನಿಸಿ, ಆಮೇಲೆ ಎಡಗಡೆಯವರ ಕುರಿತಾಗಿ ಕಡೆಗೆ ತಿರುಗಿ ಶಾಪಗ್ರಸ್ತರೇ ನನ್ನನ್ನು ಬಿಟ್ಟು ಹೋಗ್ರಿ ಅಂತ ಹೇಳ್ತಾನೆ. ಎಲ್ಲಿಗೆ ಹೋಗ್ರಿ? ನಿತ್ಯ ಬೆಂಕಿಗೆ ಹೋಗ್ರಿ ಅಂತಾನೆ. ಅದರ ಜೊತೆ ಇನ್ನೊಂದು ಪ್ರಾಮುಖ್ಯವಾದ ಅಂಶವನ್ನ ಯೇಸುಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ. ಆ ನಿತ್ಯ ಬೆಂಕಿ ಸಿದ್ಧವಾಗಿರುವಂಥದ್ದು ಯಾರಿಗೆ? ಅಲ್ಲಿ ಬರ್ತದೆ, ಪಿಶಾಚನಿಗೂ ಅಂದ್ರೆ ಸೈತಾನನಿಗೂ ಅವನ ದೂತರಿಗೆ ಆ ಬೆಂಕಿ ಸಿದ್ಧವಾಗಿದೆ, ಅದರೊಳಗೆ ನೀವು ಹೋಗ್ರಿ ಎಂಬುದಾಗಿ ಹೇಳ್ತಿದ್ದಾನೆ. ಎಂತ ಘೋರವಾದ ವಿಷಯ. ಅಲ್ಲಿಯೂ ಆತನು ಹೇಳ್ತಾನೆ, ಆತನು ಹಸ್ತಿದ್ದನ್ನ, ಆತನು ಬಾಯಾರಿದ್ದನ್ನ, ಆತನು ಪರದೇಶಿಯಾಗಿದ್ದಾನ, ಆತನು ಬಟ್ಟೆಲಿದ್ದವನಾಗಿದ್ದಾನ, ಆತನು ರೋಗದಲ್ಲಿ ಬಿದ್ದಿದ್ದಾನ, ಸೆರೆಮನೆಯಲ್ಲಿ ಇದ್ದದನ್ನ ಆತನಲ್ಲಿ ಉಲ್ಲೇಖಿಸಿ, ಆಗ ತಕ್ಕದನ್ನು ಇವರು ಮಾಡಲಿಲ್ಲ. ಅಲ್ಲಿ ಆತನು ಹೇಳ್ತಾನೆ, ನಾನು ಹಸ್ತಿದ್ದೇನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ, ನಾನು ಬಾಯಾರಿದ್ದೇನು, ನೀವು ನನಗೆ
ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದನು, ನೀವು ನನ್ನ ಸೇರಿಸಿಕೊಳ್ಳಲಿಲ್ಲ. ಬಟ್ಟೆಲಿದ್ದವನಾಗಿದ್ದನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದನು, ಸೆರೆಮನೆಯಲ್ಲಿದ್ದನು, ನೀವು ನನ್ನನ್ನು ಆರೈಕೆ ಮಾಡಲಿಲ್ಲ. ಆಗ ಆ ಜನರಲ್ಲಿ ಕೇಳ್ತಾರೆ, ಸ್ವಾಮಿ, ಯಾವಾಗ ನೀನು ಹಸ್ತಿದ್ದೆ, ನೀನು ಬಾಯಾರಿದ್ದಿ, ನೀನು ಪರದೇಶಿಯಾಗಿದ್ದಿ, ಬಟ್ಟೆಲಿದ್ದವನಾಗಿದ್ದಿ, ರೋಗದಲ್ಲಿ ಬಿದ್ದಿದ್ದಿ, ಸೆರೆಮನೆಯಲ್ಲಿದ್ದಿ, ಇದನ್ನ ಅಥವಾ ಯಾವಾಗ ನಾವು ನಿನಗೆ ಉಪಚಾರ ಮಾಡದೆ ಹೋದೆ ಎಂಬುದಾಗಿ ಕೇಳ್ಬೇಕಾದ್ರೆ ಆತ 45ರಲ್ಲಿ ಹೇಳ್ತಾನೆ, ಆಗ ಆತನು, ನೀವು ಕೇವಲ ಅಲ್ಪರಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು. ಪ್ರಿಯರೇ, ದೇವರ ಕಡೆಗೆ ಮಾತ್ರ ಭಕ್ತಿ ತೋರಿಸಿ ಮನುಷ್ಯರ ಕಡೆಗೆ ಅಲಕ್ಷ್ಯತನ ತರುವಂಥದನ್ನ ದೇವರು ಒಂದು ಕಾಲಕ್ಕೂ ಸಹಿಸುವ ದೇವರಲ್ಲ. ದೇವರನ್ನ ಸನ್ಮಾನಿಸಿದ ಜೊತೆ ಮನುಷ್ಯರನ್ನ ತಿರಸ್ಕರಿಸುವಂಥದ್ದು ದೇವರು ಒಪ್ಪುವುದೇ ಇಲ್ಲ. ದೇವರನ್ನ ಬಹಳವಾಗಿ ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ಬಹಳ ಭಕ್ತಿ ತೋರಿಸ್ತಾ ಸ್ವಂತ ಮನೇಲಿರುವವರನ್ನೇ ದ್ವೇಷಿಸುವುದನ್ನ ದೇವರು ಒಪ್ಪಲ್ಲ. ಅಥವಾ ದೇವರನ್ನ ಬಹಳವಾಗಿ ಸನ್ಮಾನಿಸ್ತೇನೆ, ಭಕ್ತಿ ತೋರಿಸ್ತೇನೆ ಎಂಬುದಾಗಿ ಹೇಳಿ ಜೊತೆ ಮಾನವರಲ್ಲಿ ಯಾರನ್ನೇ ಆಗಲಿ, ಪರಿಚಯದವರು ಪರಿಚಯವಿಲ್ಲದವರು, ಇಂಥವನ್ನು ನಾವು ದೂರ ಇಡುವುದಾದರೆ, ಅಲಕ್ಷಿಸುವುದಾದರೆ, ಅವರಿಗೆ ಸಲ್ಲಬೇಕಾದದನ್ನು ನಾವು ಕೊಡದೆ ಹೋದರೆ ದೇವರು ಒಪ್ಪಲ್ಲ. ದೇವರು ನಮಗೆ ಕೊಡುವ ಆದಾಯದಲ್ಲಿ ಇಂಥವರಿಗೆ ಕೊಡಬೇಕಾದುದನ್ನ, ಕೊಡಬೇಕಾದ ಅಂಶವನ್ನು ಕೊಟ್ಟಿದ್ದಾನೆ. ನಮ್ಮ ಆದಾಯದ ಮೊತ್ತ ಎಷ್ಟೋ, ಅದು ಕಡಿಮೆಯೋ ದೊಡ್ಡದು, ಅದು ಎರಡನೇ ವಿಷಯ. ಆದರೆ ದೇವರು ನಮಗೆ ಕೊಟ್ಟ ಆದಾಯದಲ್ಲಿ ದೇವರನ್ನು ಸನ್ಮಾನಿಸುವ ಭಾಗವೂ ಇದೆ, ನಾವು ಅನುಭವಿಸಬೇಕಾದ ಭಾಗವೂ ಇದೆ. ಅಥವಾ ಈ ರೀತಿ ಬಾಧೆ ಪಡುವ ಜನಕೂಟಕ್ಕೆ ನಾವು ಕೊಡಬೇಕಾದ ಭಾಗವೂ ಅದರಲ್ಲಿದೆ. ಅದನ್ನು ನಾವು ಮಾಡಲೇಬೇಕಾಗ್ತದೆ. ಇದನ್ನೆಲ್ಲ ಹೇಳಿ ಆತನು 46ನೇ ವಚನ ಹೇಳ್ತಿದ್ದಾನೆ, ಇವರು ನಿತ್ಯ ಶಿಕ್ಷೆಗೂ, ಎಡಗಡೆಯಲ್ಲಿ ನಿಂತವರು ನಿತ್ಯ ಶಿಕ್ಷೆ. ಇನ್ನು ಆ ನಿತ್ಯ ಶಿಕ್ಷೆ ಎಂಬುದಾಗಿ ಯೇಸುವೆ ಹೇಳಿರುವುದರಿಂದ ಅದಕ್ಕೆ ಅಂತ್ಯವೇ ಇಲ್ಲ. ನಂತರದಲ್ಲಿ ಆತನು ಹೇಳ್ತಾನೆ, ನೀತಿವಂತರು ನಿತ್ಯ ಜೀವಕ್ಕೂ. ಹಾಗಾದ್ರೆ ನೀತಿವಂತರನ್ನ ಉನ್ನತೋನ್ನತ ಲೋಕದಲ್ಲಿ ದೇವರೊಂದಿಗೆ, ನಿತ್ಯ ಲೋಕದಲ್ಲಿ ಆತನ ಅಂದ್ರೆ ನಿತ್ಯ ಜೀವದಲ್ಲಿ ಪಾಲುಗಾರಾಗುವುದಕ್ಕೆ ಕರೆದಿದ್ದಾನೆ. ಅದಕ್ಕೂ ಅಂತ್ಯವಿಲ್ಲ. ಎರಡೇ ಆಯ್ಕೆ, ರಕ್ಷಣೆ ಇಲ್ಲವೇ ದಂಡನೆ. ನಮ್ಮ ಮುಂದೆ ಇರುವಂಥದ್ದು ಎರಡೇ, ಯಾವುದಾದ್ರು ಒಂದು ನಮಗೆ ಆಯ್ಕೆ ಆಗಬೇಕು. ರಕ್ಷಣೆ ಇಲ್ಲವೇ ದಂಡನೆ, ನಿತ್ಯ ಶಿಕ್ಷೆ ಇಲ್ಲವೇ ನಿತ್ಯ ಜೀವ. ಬೇರೆ ರಕ್ಷಣೆ ಹೊಂದುವುದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ. ನಿತ್ಯ ಜೀವ ಸಂಪಾದಿಸಿಕೊಳ್ಳುವುದಕ್ಕಾಗಿ, ಯೇಸು ಕ್ರಿಸ್ತನ ನಂಬಿ ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕಾಗಿ ಆತನು ಸಮಯಾವಕಾಶ ಕೊಟ್ಟಿದ್ದಾನೆ. ದೇವರನ್ನ ಸನ್ಮಾನಿಸ್ತೇನೆ ಎಂಬುದಾಗಿ ಹೇಳುವವರು ಜೊತೆ ಮಾನವರನ್ನು ಸಹ ಸನ್ಮಾನಿಸಬೇಕೆಂಬುದಾಗಿ ಆತನು ನಮಗೆ ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತಿದ್ದಾನೆ. ಇವುಗಳ ಕಡೆ ಗಮನ ಕೊಡಲೇಬೇಕು. ಇತರನ್ನ ಸನ್ಮಾನಿಸಿ ಸತ್ಕರಿಸಲೇಬೇಕು. ಅವರವರಿಗೆ ಸಲ್ಲಬೇಕಾದನ್ನು ಸಲ್ಲಿಸುವುದಕ್ಕೆ ಪ್ರಯಾಸ ಪಡಲೇಬೇಕು. ದೇವರಾತ್ಮನ ಈ ಭಾಗದಲ್ಲಿ ನಮ್ಮನ್ನು ಬಲಪಡಿಸಲಿ ಪ್ರಾರ್ಥನೆ ಮಾಡೋಣ. ಕೃಪೆಯ ತಂದೆ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ಕರ್ತನೇ, ನಿನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ನಿನ್ನ ಬಲಗಡೆಗೂ ಎಡಗಡೆಗೂ ವಿಂಗಡಿಸುವ ಜನಕೂಟವಿದೆಯಲ್ಲ ದೇವರೇ, ನಾವು ಬಲಗಡೆಯಲ್ಲಿ ನಿನ್ನ ಎದುರು ನಿಲ್ಲಬೇಕಾದರೆ ನಿನ್ನನ್ನು ಮಾತ್ರವಲ್ಲ ದೇವರೇ, ನಮ್ಮ ಜೊತೆ ಮಾನವರನ್ನು ಸಹ ತಕ್ಕ ವಿಧದಲ್ಲಿ ಸನ್ಮಾನಿಸತಕ್ಕದನ್ನು ನಮಗೆ ಕಲಿಸಿಕೊಡು, ಈಗಲೇ ಕಲಿಸಿಕೊಡು ಕರ್ತನೇ. ಹೌದಪ್ಪ, ಅವರನ್ನ ನಾವು ತಕ್ಕ ವಿಧದಲ್ಲಿ ಸತ್ಕರಿಸಿ ಅವರಿಗೆ ಸಲ್ಲತಕ್ಕದನ್ನು ಕೊಡುವಾಗ ಅದನ್ನು ನಾವು ನಿನಗೇ ಸಲ್ಲಿಸ್ತಿದೆ ಎಂಬುದನ್ನು ನಾವು ಗ್ರಹಿಸುವುದಕ್ಕೂ ನಮಗೆ ಕೃಪೆ ಕೊಡು ಕರ್ತನೇ. ನಿನಗೆ ಮಹಿಮೆ ಆಗಲಿ. ಈಗಲೂ ನಾವು ಇಂಥ ಕಾರ್ಯಗಳಲ್ಲಿ ಎಲ್ಲೆಲ್ಲಿ ನಿಷ್ಕ್ರಿಯರಾಗಿದ್ದೆವೋ, ಅಲಕ್ಷ್ಯತನದಿಂದ ಇದ್ದೇವೋ, ಅಥವಾ ಯಾರ್ಯಾರನ್ನೆಲ್ಲ ತಿರಸ್ಕರಿಸ್ತೇವೆ ಭಾಗದಲ್ಲಿ ಕರ್ತನೆ ನಮ್ಮನ್ನು ಮಾರ್ಪಡಿಸು. ನಾವು ತಿರಸ್ಕರಿಸುವವರನ್ನು ನಾವು ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅಂಗೀಕರಿಸುವುದಕ್ಕೂ, ನಾವು ಯಾರ್ಯಾರನ್ನ ಕರ್ತನೆ ದೂರವಿಟ್ಟಿದ್ದೇವೆ ಅವ್ರನ್ನ ನಿನ್ನ ಹೆಸರಿನಲ್ಲಿ ನಾವು ಅಂಗೀಕರಿಸಿ ಸನ್ಮಾನಿಸುವುದಕ್ಕೂ, ಕರ್ತನೆ ಯಾರ್ಯಾರನ್ನು ನಾವು ಉಪಚರಿಸಬೇಕು, ಯಾರ್ಯಾರಿಗೆ ಸಲ್ಲತಕ್ಕದನ್ನು ನಾವು ಮಾಡಬೇಕು, ಅದನ್ನು ಮಾಡುವುದಕ್ಕೆ ನಮಗೆ ನಮ್ಮ ಹೃದಯವನ್ನು ಪರಿವರ್ತಿಸು ಸ್ವಾಮಿ. ಕರ್ತನೆ, ನ್ಯಾಯ ತೀರ್ಪಿನ ದಿನದಲ್ಲಿ ಶಾಪಗ್ರಸ್ತರೇನು ಅಂತ ಬಿರುದು ನಮಗೆ ಬೇಡಪ್ಪ. ಬದಲಾಗಿ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇನು ಅಂತ ಗುಂಪಿನಲ್ಲಿ ಸೇರುವುದಕ್ಕೆ, ನೀನು ಲೋಕಾದಿಂದ ಸಿದ್ಧ ಮಾಡಿರುವ ನಿನ್ನ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳುವುದಕ್ಕೂ ನಿನ್ನ ದಯೆಯನ್ನು ನಮಗೆ ಅನುಗ್ರಹಿಸು ದೇವರೇ. ಈ ಆಶೀರ್ವಾದದಲ್ಲಿ ನಾವು ಸೇರುವಂತೆ ನಮ್ಮನ್ನು ಮಾಡು. ನಾವು ಕುಟುಂಬವಾಗಿ ಕಾರ್ಯದಲ್ಲಿ ಸಫಲವಾಗುವಂತೆ, ಸಭೆಯಾಗಿ ನಾವು ಸಫಲವಾಗುವಂತೆ, ದೇವಜನರ ಎಲ್ಲರೊಂದಿಗೆ ಸೇರಿ ಈ ಕಾರ್ಯದಲ್ಲಿ ನಾವು ಸಫಲರಾಗುವಂತೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.